ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಫ್ರೆಂಡ್ ಲೋನ್ ಡಾಕ್ಟರ್ ಪ್ರಕಾಶ್. ಸೊ ಧನ್ಯವಾದ ನಮ್ಮ ಸರ್ವಿಸ್ ತಗೊಂಡಿದ್ದ ಸಲುವಾಗಿ. ಸೊ ನಮ್ಮ ಟೀಮ್ ಇಂದ ಎಲ್ಲ ನಿಮ್ಮೆಲ್ಲ ಕೆಲಸ ಎಲ್ಲ ಮುಗಿದೋಗಿದೆ. ಸೊ ಈಗ ಮುದ್ರಾ ಲೋನ್ ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಲ್ಲಿ ಇವಾಗ ನಿಮ್ಗೆ ಈ ತರ ಸ್ಯಾಂಕ್ಷನ್ ಲೆಟರ್ ಬಂದಿರುತ್ತೆ. ಸೊ ಬೇರೆ ಬೇರೆ ನಿಮ್ಗೆ ಯಾವ ಬ್ಯಾಂಕ್ ಅನ್ನುತ್ತೆ ಆ ಬ್ಯಾಂಕ್ ಪ್ರಕಾರ ಬಂದಿರುತ್ತೆ. ಇದರಲ್ಲಿ ನಿಮ್ಗೆ ಎಷ್ಟು ಲೋನ್ ಆಗಿದೆ, ಬಡ್ಡಿ ಎಷ್ಟಿದೆ, ಏನಿದೆ, ನಿಮ್ಗೆ ಯಾವ ಬ್ರಾಂಚ್ ಎಲ್ಲ ಪ್ರತಿಯೊಂದು ಕೊಟ್ಟಿರ್ತಾರೆ. ಸೊ ಇದರ ಜೊತೆಗೆ ಇವಾಗ ನಿಮ್ ಕಡೆ ಉದ್ಯೋಗ ಕೂಡ ನಿಮ್ ಕಡೆ ಇರುತ್ತೆ. ಸೊ ಇವಾಗ ಇದೆಲ್ಲ ಇದೆ. ಇದ್ರ ಜೊತೆಗೆ ಇದನ್ನ ತಗೊಂಡ್ ಜೊತೆಗೆ ನಿಮ್ಗೆ ಈ ರೀತಿ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಇರುತ್ತೆ. ಸೊ ಈ ಪ್ರಾಜೆಕ್ಟ್ ರಿಪೋರ್ಟ್ ಅರೌಂಡ್ 22 ಪೇಜ್ ಪ್ರಾಜೆಕ್ಟ್ ರಿಪೋರ್ಟ್. ಸೊ ಇದು ಮತ್ತೆ ಇದನ್ನೆಲ್ಲ ತಗೊಂಡು ನೀವು ಇವತ್ತು ಅಥವಾ ನಾಳೆ ನೀವು ಬ್ಯಾಂಕಿಗೆ ಹೋಗಿ. ಹೌದು, ಸೊ ನಿಮ್ಮ ಆ ಬ್ರಾಂಚ್ಗೆ ಆಲ್ರೆಡಿ ಸರ್ಕಾರದಿಂದ ಆದೇಶ ಹೋಗಿದೆ. ಸೊ ಅದರಿಂದ ನೀವು ಮಾಡಬಹುದು. ಇವಾಗ ನೋಡಿ, ಇದೇನು ಇಲ್ಲಿ ಸ್ಯಾಂಕ್ಷನ್ ಲೆಟರ್ ಕೊಟ್ಟಿದ್ದಾರೆ. ಈ ಸ್ಯಾಂಕ್ಷನ್ ಲೆಟರ್ ಸರ್ಕಾರದಲ್ಲಿ ಒಂದು ಕಾಪಿ ಇದೆ, ಬ್ಯಾಂಕ್ ಹೆಡ್ ಆಫೀಸರ್ ಒಂದು ಕಾಪಿ ಇದೆ, ಮತ್ತೆ ನಿಮ್ಮ ಬ್ರಾಂಚ್ ಒಂದು ಕಾಪಿ ಇದೆ, ಮತ್ತೆ ಸೇಮ್ ಕಾಪಿನ ನಿಮ್ಗೊಂದು ಕೊಟ್ಟಿದ್ದೀವಿ. ಸೊ ಇದು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಬ್ಯಾಂಕ್ ಅಲ್ಲಿ ಇರುತ್ತೆ. ಸಪೋಸ್ ಒಂದು 2-3 ದಿನ ನೀವು ಬ್ಯಾಂಕಿಗೆ ಹೋಗದೇ ಇದ್ರೆ ಬ್ಯಾಂಕ್ ನಿಮ್ಮನ್ನು ಫೋನ್ ಮಾಡಿ ಕರೀತಾರೆ. ಸೊ ಆ ತರ ಇರುತ್ತೆ. ಯಾಕಂದ್ರೆ ಇದು ಕಾಪಿ ಬ್ಯಾಂಕಿಗೆ ಹೋಗೋದ್ರಿಂದ ಅವ್ರಾಗ ಕರೀತಾರೆ ಅಥವಾ ನೀವು ಹೋಗಿ. ಸೊ ಅವ್ರು ಕರೀತಾರೆ, ವೇಟ್ ಮಾಡಕ್ ಹೋಗ್ಬೇಡಿ. ಕೆಲವೊಂದು ಬ್ಯಾಂಕ್ ಅಲ್ಲಿ 3 ದಿವಸ ರಿಸಲ್ಟ್ ಮಾಡ್ತಾರೆ. ಸೊ ಬ್ಯಾಂಕ್ ಅಲ್ಲಿ ಹೋಗಿ ಇದನ್ನೆಲ್ಲ ತೋರಿಸಿದ ಮೇಲೆ ನಿಮ್ಮ ವ್ಯಾಪಾರದ ಬಗ್ಗೆ ನೀವು ಡೀಟೇಲ್ಸ್ ಆಗಿ ಹೇಳಿದ್ರೆ ಸೊ ಮುಂದಿನ ಪ್ರೊಸೆಸ್ ಅಲ್ಲಿ ಅವ್ರು ಹೇಳ್ತಾರೆ. ಮತ್ತೆ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಹೇಳ್ತಾರೆ. ಓಕೆ, ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಫಿಕೇಶನ್ಸ್ ಇದ್ರೆ ಮತ್ತೆ ನಮ್ಮ ಟೀಮ್ ಅಲ್ಲಿ ಕಾಲ್ ಮಾಡಿ ನಾವು ಏನೋ ಚೇಂಜ್ ಬೇಕಾದ್ರೆ ಮಾಡ್ಕೊಡ್ತೀವಿ, ಇದು ಬೇಕಾದ್ರೆ ಮಾಡ್ಕೊಡ್ತೀವಿ. ಸೊ ಇನ್ನು ಮುಂದೆ ಬ್ಯಾಂಕ್ ಯಾವ ರೀತಿ ಹೇಳ್ತಾರೋ ಏನಂತಾರೋ ಅದ್ರ ಪ್ರಕಾರ ನೀವು ಪ್ರೊಸೆಸ್ ಮಾಡ್ಕೋಬಹುದು. ಸಪೋಸ್ ಯಾವುದೇ ಕಾರಣಕ್ಕೆ ನಿಮ್ಮೊಂದು 7 ದಿನ ಆಗಿದೆ, 8 ದಿನ ಆಗಿದೆ, ಬಟ್ ಬ್ಯಾಂಕ್ ಇಂದ ಸ್ವಲ್ಪ ನಿಮ್ಗೆ ಡಿಲೇ ಮಾಡ್ತಿದ್ದಾರೆ, ನಂಗೆ ಈ ಬ್ಯಾಂಕ್ ಬೇಡ ಬೇರೆ ಬ್ಯಾಂಕ್ ಆಗ್ಬೇಕಾದ್ರೂ ಕೂಡ ಆಫ್ಟರ್ 7 days ಈ ಮುದ್ರಾ ಲೋನ್ ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಲ್ಲಿ ಚೇಂಜ್ ಮಾಡ್ಕೊಡ್ತೀವಿ. ಇನ್ ಕೇಸ್ ನಿಮ್ಗೆ ಬೇಕು ಅಂತಂದ್ರೆ. ಇಲ್ಲಾಂದ್ರೆ ನಿಮ್ಗೆ ಎಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯೋ ನೀವು ಅಲ್ಲೇ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಹೊಸ ಬ್ಯಾಂಕ್ ಅಲ್ಲಿ ಹೋಗಿ ಹೊಸದು ಪ್ರೊಸೆಸ್ ಮಾಡಿದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಿಮ್ಮ ಮುಂದಿನ ಪ್ರೊಸೆಸ್ ಎಲ್ಲ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.